ಸಾತ್ವಿಕ ತಕ್ಷಣ ತನ್ನ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪನಿಗೆ ಫೋನ್ ಮಾಡಿ ತಂದೆ ಪರಿಸ್ಥಿತಿಯನ್ನು ತಿಳಿಸಿ ತಕ್ಷಣ ಬರೋದಕ್ಕೆ ಹೇಳಿದ್ಲು. ಅಳಬೇಡ ಸಾತ್ವಿಕ, ಇವಾಗಲೇ ಹೊರಟಿದ್ದೀವಿ ಅಂತ ಹೇಳ್ತಾ ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಪ್ರಯಾಣ ಬೆಳೆಸಿದ್ರು ಹನುಮಂತರಾವ್ ಅವ್ರ ತಮ್ಮ ಕುಟುಂಬ. ಇನ್ನು ಯಾರಾದರೂ ಬಂಧುಗಳು ಇದ್ದರೆ ಫೋನ್ ಮಾಡಮ್ಮ, ಎಲ್ರಿಗೂ ವಿಷಯ ತಿಳಿಸಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಅಂದ ತಾತ. ಯಾರೂ ಇಲ್ಲ ಅನ್ನುವಂತೆ ತಲೆ ಆಡಿಸಿದ್ಲು ಸಾತ್ವಿಕ. ನಿನ್ನ ಗೆಳೆಯರು ಯಾರಾದರೂ ಇದ್ದರೆ ಕರೆಸು, ಈ ಸಮಯದಲ್ಲಿ ನಿಂಗೆ ಸ್ವಲ್ಪ ಬೆಂಬಲವಾಗಿರ್ತಾರೆ ಅಂತಂದರು ದಾದ. ನಿನ್ನೆ ಫೋನ್ ಮಾಡಿ ನಮ್ಮ ತಂದೆಯವರಿಗೆ 60ನೇ ವರ್ಷದ ಹುಟ್ಟುಹಬ್ಬ ಬರ್ತಿದೆ, ಅದಕ್ಕೆ ಅದ್ದೂರಿಯಾಗಿ ಪಾರ್ಟಿ ಏರ್ಪಾಟ್ ಮಾಡಿ ಅಂತ ಹೇಳಿದ್ದೆ. ಇವತ್ತು ಫೋನ್ ಮಾಡಿ ನಮ್ಮ ತಂದೆ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ಧೈರ್ಯ ಸಾಲ್ತಿಲ್ಲ ಅಂದ್ಲು ಸಾತ್ವಿಕ. ವೈದ್ಯರು ನಿಮ್ಮ ತಂದೆಯವರಿಗೆ ಏನು ಕೊಡಬೇಡ ಅಂದಿದ್ದಾರೆ, ಆದರೂ ಈ ಕೈಗಳಿಂದ ಕೊನೆ ಬಾರಿಗೆ ಸ್ವಲ್ಪ ಹಣ್ಣಿನ ರಸ ಕುಡಿಸಮ್ಮ ಅಂತ ದಾದ ಹೇಳ್ತಿದ್ರೆ ಸಾತ್ವಿಕ ಕಣ್ಣೀರು ನಿಲ್ತಾನೇ ಇರಲಿಲ್ಲ. ಅಮರೇಂದ್ರ ವರ್ಮ ಒಬ್ಬ ರಕ್ಷಣಾ ಸಿಬ್ಬಂದಿ ಕಡೆ ನೋಡ್ದ. ಅವನು ವೇಗವಾಗಿ ಹೋಗಿ ಫ್ರಿಡ್ಜ್ನಲ್ಲಿದ್ದ ಹಣ್ಣುಗಳನ್ನ ತೆಗೆದು ಅಲ್ಲಿರೋ ಯಂತ್ರದ ಮೂಲಕ ಜ್ಯೂಸ್ ರೆಡಿ ಮಾಡಿ ಸಾತ್ವಿಕಾಳ ಕೈಗೆ ಕೊಟ್ಟ. ಆ ಜ್ಯೂಸ್ ಹಿಡ್ಕೊಂಡು ಚಮಚ ಕೂಡ ಇರೋದ್ರಿಂದ ಕೊನೆ ಬಾರಿ ತನ್ನ ತಂದೆಗೆ ಚಮಚದಿಂದ ಬಾಯಿಗೆ ಕುಡಿಸ್ತಿದ್ಲು ಸಾತ್ವಿಕ. ಅವ್ರ ಕಣ್ ತೆರೆದು ಬೇಡ ಅನ್ನುವಂತೆ ನೋಡಿದ್ರು. ಆದರೂ ಸಾತ್ವಿಕ ಕೇಳ್ತಿಲ್ಲ. ಸ್ವಲ್ಪ ಅವರ ಬಾಯಲ್ಲಿ ಹಾಕ್ತಿದ್ಲು. ಕೆಲವು ಬಾರಿ ಹೊರಗೆ ಬರ್ತಿದೆ, ಅದನ್ನು ಒರೆಸ್ತಾ ಮತ್ತೆ ಕುಡಿಸಿದ್ಲು. ಈತ ಮಿಸ್ಟರ್ ಅಭಿರಾಮ್. ಈತ ಪ್ರಾಮಾಣಿಕತೆಗೆ ಮರು ಹೆಸರು. ನೀತಿ ನಿಜಾಯಿತಿಗಳಲ್ಲಿ ಮುಂದಿರ್ತಾರೆ. ಅದಕ್ಕೆ ಇನ್ನೂ ಅದೇ ಹುದ್ದೆಯಲ್ಲಿದ್ದಾರೆ. ಪ್ರಮೋಷನ್ ಸಿಗಲಿಲ್ಲ ಅಂತ ಹೊಗಳಿದ್ರೋ ಅಥವಾ ಬೈದ್ರೋ ತಿಳಿಯದಂತೆ ಮಾತನಾಡಿದ್ರು DGP ಅವರು. ಕೆಲವರು ಅಭಿರಾಮ್ ಕಡೆ ಹೆಮ್ಮೆಯಿಂದ ನೋಡಿದ್ರು, ಇನ್ನು ಕೆಲವರು ಇವನೇನಾ ಅನ್ನುವಂತೆ ತಲೆ ಪಕ್ಕಕ್ಕೆ ತಿರುಗಿಸಿದ್ರು. ಈಗ ನಗರದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ DGP ಅವರು ಕೇಳಿದ್ರು. ಅಭಿರಾಮ್ ಬಹಳ ಪ್ರಾಮಾಣಿಕವಾಗಿ ನೇರವಾಗಿ ನಿಂತು ಕೈಗಳನ್ನ ಹಿಂದೆ ಕಟ್ಟಿಕೊಂಡು, ಸದ್ಯಕ್ಕಾದರೆ ಪರಿಸ್ಥಿತಿ ಸರಿಯಾಗಿ ಇದೆ ಸರ್. ಅಮರೇಂದ್ರ ವರ್ಮ ಯಾವುದೇ ಗಲಾಟೆ ಮಾಡಿಲ್ಲ. ಅವನು ಹೊರಗೆ ಬರದೆ ರಾವ್ ಅವರ ಮನೆಯಲ್ಲೇ ಇದ್ದಾನೆ. ಅಲ್ಲಿ ಅವರಿಗೆ ಬೇಕಾದ ಚಿಕಿತ್ಸೆಯನ್ನು ಕೊಡಿಸ್ತಿದ್ದಾನೆ. ಇನ್ನೊಂದು ಮುಖ್ಯವಾದ ಮಾಹಿತಿ ಏನಂದರೆ, ರಾವ್ ಅವರ ಮಗಳು ಸಾತ್ವಿಕ ಆಸ್ಟ್ರೇಲಿಯಾದಿಂದ ಕೆಲವು ಗಂಟೆಗಳ ಹಿಂದಷ್ಟೇ ಇಲ್ಲಿಗೆ ಬಂದಿದ್ದಾಳೆ. ವಾಸ್ತವವಾಗಿ ಸಾತ್ವಿಕಾಳಿಗೆ ಏನೂ ಗೊತ್ತಿಲ್ಲ, ಸುಮ್ಮನೆ ಇಲ್ಲಿಗೆ ಬಂದಿದ್ದಾಳೆ. ತನ್ನ ತಂದೆ ಪರಿಸ್ಥಿತಿ ನೋಡಿ ಅಳ್ತಾ ಇದ್ದಾಳೆ. ಅಮರೇಂದ್ರ ವರ್ಮನ ಮನಸ್ಸಿನಲ್ಲಿ ಏನಿದೆಯೋ ಗೊತ್ತಿಲ್ಲ, ಸದ್ಯಕ್ಕೆ ಸುಮ್ಮನಿದ್ದಾನೆ. ದಿಲೀಪ್ ವರ್ಮನಿಗೂ ಅಮರೇಂದ್ರ ವರ್ಮನಿಗೂ ಯಾವಾಗಲಾದರೂ ದೊಡ್ಡ ಗಲಾಟೆ ನಡೀಬಹುದು. ಯಾರು ಹೋಗ್ತಾರೋ ಗೊತ್ತಿಲ್ಲ ಅಂತ ತನಗೆ ತಿಳಿದಿದ್ದನ್ನು ವಿವರವಾಗಿ ಹೇಳ್ದ ಅಭಿರಾಮ್. ಯಾರಾದರೂ ಒಬ್ಬರು ಹೋದರೆ ಪರವಾಗಿಲ್ಲ, ಆದರೆ ಹಾಗೆ ಆಗ್ತಿಲ್ವಲ್ಲ, ಗಲಾಟೆಗಳು ದೊಡ್ಡದಾಗ್ತಿವೆ. ಅವರಿಬ್ಬರು ಇನ್ನಷ್ಟು ಹೆಚ್ಚು ಹೋಗ್ತಿದ್ದಾರೆ. ಅವರಿಬ್ಬರಿಂದ ನಗರಕ್ಕೆ ಯಾವಾಗ ಮುಕ್ತಿ ಸಿಗುತ್ತೋ ಏನೋ ಅಂದರು DGP. ಇಬ್ಬರು ಸಾಯುವ ಅವಶ್ಯಕತೆ ಇಲ್ಲ ಸರ್. ಅವರಲ್ಲಿ ಒಬ್ಬರು ಸತ್ರೂ ನಗರ ಶಾಂತವಾಗಿರುತ್ತೆ. ಇಲ್ಲವಾದರೆ ಅವರಲ್ಲಿ ಒಬ್ಬರನ್ನ ನಾವು ಎನ್ಕೌಂಟರ್ ಮಾಡೋದೇ ಸರಿ ಅಂತ ಸರಳವಾಗಿ ತೀರ್ಮಾನಿಸ್ದ ಅಭಿರಾಮ್. ಏನು ಮಾತಾಡ್ತಿದ್ಯಾ? ದಿಲೀಪ್ ವರ್ಮ ಅಮರೇಂದ್ರ ವರ್ಮ ಎರಡು ದಿಕ್ಕುಗಳಿದ್ದಂತೆ ಇಬ್ಬರು ಬಲವಾಗಿ ಬೇರೂರಿದ್ದಾರೆ. ಅವ್ರನ್ನ ಎನ್ಕೌಂಟ್ ಮಾಡೋದು ಅಷ್ಟು ಸುಲಭವಲ್ಲ ಅಂದರು DGP. ಏನು ಸರ್, ಸಮಯ ಬಂದರೆ ಬರುತ್ತೆ, ಯಾರಿಗೇನು ಗೊತ್ತು ಅಂದ ಅಭಿರಾಮ್. ಬಂದರೆ ಒಳ್ಳೆಯದೇ, ಆ ಅವಕಾಶ ನಿನಗೆ ಕೊಡ್ತೀನಿ ಬಿಡು ಅಂದರು DGP. ಅಭಿರಾಮ್ಗೆ ಗೊತ್ತು, ಒಂದು ವೇಳೆ ಯಾರನ್ನಾದರೂ ಎನ್ಕೌಂಟರ್ ಮಾಡಿದ್ರೆ ಆಮೇಲೆ ಮಾಡಿದವರು ಸಾಯ್ತಾರೆ ಅಂತ. ಅದಕ್ಕೆ ಬುದ್ಧಿವಂತಿಕೆಯಿಂದ ಆ ಅವಕಾಶಗಳನ್ನು ನನಗೆ ಕೊಡ್ತೀರಾ ಅಂತ ನಗ್ತಾನೆ ಅಭಿರಾಮ್. ಇನ್ನು ಮುಂದೆ ಎಂಥ ಹತ್ಯಾಕಾಂಡ ನಡೆಯಲಿದೆಯೋ ಅಂತ ಭಯದಿಂದ ಎಲ್ಲೆಲ್ಲಿ ಭದ್ರತೆ ಇಡಬೇಕಂತ ಯೋಜನೆಗಳನ್ನ ಮಾಡ್ತಿದ್ದಾರೆ ಅಲ್ಲಿ ಪೊಲೀಸ್ ಕಚೇರಿಯಲ್ಲಿ ಎಲ್ಲರೂ ಸೇರಿ. ಜ್ಯೂಸ್ ಕುಡಿಸೋದು ಮುಗಿದ ಮೇಲೆ ಸಾತ್ವಿಕ ತಂದೆಯ ಪಕ್ಕದಲ್ಲೇ ಕೂತು ಸಂಕಟ ಪಡ್ತಿದ್ಲು. ಒಬ್ಬ ರಕ್ಷಣಾ ಸಿಬ್ಬಂದಿ ಬಂದು ಅಮರೇಂದ್ರ ವರ್ಮನ ಕಿವಿಯಲ್ಲಿ ಏನೋ ಹೇಳ್ದ. ಸರಿ ಅಂತ ತಲೆ ಆಡಿಸಿ ಅಲ್ಲೇ ಇದ್ದ. ಅವನ ಮನಸ್ಸಿನಲ್ಲಿ ಏನಿದೆಯೋ ಗೊತ್ತಿಲ್ಲ, ಆದರೆ ಬಹಳ ಆಳವಾಗಿ ಯೋಚಿಸ್ತಿದ್ದ. ಅಮ್ಮ, ಸಾತ್ವಿಕ ಹೇಳಿ, ನಿಮ್ಮ ಚಿಕ್ಕಪ್ಪನವ್ರು ಬರ್ತಿದ್ದಾರಾ ಅಂತ ಕೇಳಿದ್ರು. ಅವರಿಗೆ ವಿಷಯ ಹೇಳಿದ್ದೀನಿ, ಹೊರಟಿದ್ದಾರೆ, ಖಂಡಿತ ಬರ್ತಾರೆ ಅಪ್ಪ ಅಂದ್ಲು. ಅಮರೇಂದ್ರ ವರ್ಮನಿಗೆ ತುಂಬ ಅಸಹನೆ ಉಂಟಾಗಿದೆ. ತನ್ನ ಕೋಪವನ್ನು ನಿಯಂತ್ರಿಸೋದಕ್ಕೆ ಆಗ್ತಿಲ್ಲ.
ಅವನನ್ನು ನೋಡಿದ್ರೆ ಅರ್ಥ ಆಗ್ತಿದೆ ಯಾರದ್ದೋ ಅಂತಿಮ ಕಾಲ ಹತ್ತಿರ ಬಂದಿದೆ ಅಂತ. ಆದರೆ ಯಾರು ಹೋಗ್ತಿದ್ದಾರೆ ಅಂತ ಅದಾದಾಗೂ ಅರ್ಥ ಆಗ್ತಿಲ್ಲ. ಎಲ್ಲಿಗೂ ಹೋಗದೆ ಅಲ್ಲೇ ಕೂತಿದ್ದ. ಹೋಗಮ್ಮ, ನೀನು ಹೋಗಿ ಏನಾದರೂ ತಿಂದು ಬಾ ಅಂದರು ದಾದಾ. ಡ್ಯಾಡಿ ಈ ಪರಿಸ್ಥಿತಿಯಲ್ಲಿದ್ದರೆ ನನಗೆ ತಿನ್ನೋದಕ್ಕೆ ಹೇಗೆ ಅನಿಸುತ್ತೆ ಅಂತ ಬೇಸರದಿಂದ ಅಂದ್ಲು. ನೆನ್ನೆ ಅಮರೇಂದ್ರ ವರ್ಮನ್ ಶರ್ಟ್ ಹಿಡಿದಿದ್ದು ಹುಡುಗಿ ಅಲ್ವಾ ಇವಳು. ಈಗ ಎಷ್ಟು ಭಯಪಟ್ಟು ಮಾತಾಡ್ತಿದ್ದಾಳೆ, ಎಷ್ಟು ಬಾಧೆ ಪಡ್ತಿದ್ದಾಳೆ ಅಂದ್ಕೊಂಡ ದಾದಾ ಅಮರೇಂದ್ರ ವರ್ಮನ ಕಡೆ ನೋಡಿ ಇತ್ತ ಬಾ ಅಂತ ಸನ್ನೆ ಮಾಡ್ದ. ರಾವು ಬಂದು ಅವ್ರ ಪಕ್ಕದಲ್ಲಿ ನಿಂತು ರಾವ್ ಅವರ ಕೈ ಹಿಡ್ಕೊಂಡ. ಅಮರೇಂದ್ರ ವರ್ಮ, ನನಗೊಂದು ಕೊನೆ ಆಸೆ ಇದೆ, ತೀರಿಸ್ತೀಯಾ ಅಂತ ಕೇಳಿದ್ರು. ಹೇಳಿ ಅನ್ನುವಂತೆ ತಲೆ ಆಡಿಸ್ದ. ಇವನಿಗೆ ಮಾತು ಬರಲ್ವಾ, ಮಾತಾಡಲ್ವಾ, ಎಲ್ಲದಕ್ಕೂ ಸನ್ನೆ ಮಾಡ್ತಾನೆ, ಇಲ್ಲಾದರೆ ಗಂಭೀರವಾಗಿ ನೋಡ್ತಾನೆ, ಇಲ್ದಿದ್ರೆ ಹೊಡಿತಾನೆ ಅನ್ನುವಂತೆ ನೋಡಿದ್ಲು ಸಾತ್ವಿಕ. ಅಮರೇಂದ್ರ, ನಾನು ಹೇಳಿದ ಮೇಲೆ ಇಲ್ಲ ಅನ್ನಬಾರ್ದು ಅಂತ ಅಂದರು ಹನುಮಂತರಾವ್. ನಿಮ್ಮ ಕೊನೆಯ ಆಸೆ ಖಂಡಿತ ತೀರಿಸ್ತೀನಿ ಅಂತ ಅವರ ಕೈಯಲ್ಲಿ ಕೈ ಇಟ್ಟು ಮಾತು ಕೊಟ್ಟ ಅಮರೇಂದ್ರ ವರ್ಮ. ಏನು ಕೇಳಲಿದ್ದಾನೆ ರಾವ್ ಅಂತ ಅನುಮಾನದಿಂದ ನೋಡ್ದ ದಾದಾ. ದಾದಾ ಕಡೆ ನೋಡಿ ಕಣ್ಣು ಮಿಟುಕಿಸಿದ್ರು ರಾವ್. ಅದು ಏನೋ ದಾದಾ ಸುಲಭವಾಗಿ ಅರ್ಥ ಮಾಡಿಕೊಂಡ್ರು. ಅವರ ಮುಖ ಸಂತೋಷದಿಂದ ಅರಳಿತು. ಹೇಳಿ, ನಿಮ್ಮ ಕೊನೆ ಆಸೆ ಏನು ಅಂತ ಕೇಳಿದ ಅಮರೇಂದ್ರ ವರ್ಮ. ನಮ್ಮ ತಂದೆಗೆ ಕೊನೆ ಆಸೆ ಏನು, ಏನಾದರೂ ಇದ್ರೆ ನನಗೆ ಹೇಳಬೇಕಲ್ಲ, ಇವನನ್ನು ಯಾಕೆ ಕೇಳ್ತಿದ್ದಾರೆ? ನಿಜಕ್ಕೂ ಇವನು ಯಾರು? ಬಂದಾಗಿನಿಂದ ಇಲ್ಲೇ ಇದ್ದಾನೆ. ನಮ್ಮ ತಂದೆಗೆ ನಾನು ತಾನೇ ಮಗಳು, ಏನಿದ್ರು ನನಗೆ ಹೇಳಬೇಕಲ್ಲ. ಮತ್ತು ಅವನನ್ನು ಹಿಡ್ಕೊಂಡು ಕೊನೆ ಆಸೆ ತೀರಿಸು ಅಂತಿದ್ದಾರೆ, ಏನಿದು ಅಂತ ಅನುಮಾನದಿಂದ ಗೊಂದಲದಿಂದ ನೋಡ್ತಾ ಇದ್ಲು ಸಾತ್ವಿಕ. ಹನುಮಂತರಾವ್ ಏನನ್ನ ಕೇಳಲಿದ್ದಾರೆ. ಸಾತ್ವಿಕ ಇಬ್ಬರನ್ನು ಅನುಮಾನದಿಂದ ನೋಡ್ತಾ ಇದ್ಲು. ದಾದಾ ಕೂಡ ಹತ್ತಿರ ಬಂದ. ಹನುಮಂತರಾವ್ ಏನು ಕೇಳಲಿದ್ದಾರೆ ಅಂತ ತಿಳಿದಿದ್ದರಿಂದ ಬೆಂಬಲವಾಗಿ ಇರೋದಕ್ಕೆ. ಅಮರೇಂದ್ರ, ಹೇಳಿ ಅಂತ ತಲೆ ಆಡಿಸ್ದ. ಅದು ನೀನು ಎಂದು ಏನೋ ಹೇಳಲು ಹೋಗುವಾಗ ಅಮರೇಂದ್ರ ವರ್ಮನ ಫೋನ್ ರಿಂಗ್ ಆಯಿತು. ಫೋನ್ ಎತ್ತಿದ ನಂತರ ಆ ಕಡೆಯವರು ಏನು ಹೇಳಿದ್ರೋ ಗೊತ್ತಿಲ್ಲ, ಆದರೆ ಹೌದಾ ಅಂದ. ಸರಿ, ನಾನು ಇವಾಗಲೇ ಬರ್ತೀನಿ ಅಂತ ಬಹಳ ಕೋಪದಿಂದ ಹೇಳ್ದ. ಜಾಗರೂಕತೆಯಿಂದ ನೋಡ್ತಿರು, ಹೊರಟಿದ್ದೀನಿ ಅಂತ ಫೋನ್ ಇಟ್ಟು ನಾನು 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೊರಡಲು ಹೋದಾಗ, ಮಾತು ಕೊಟ್ಟಿದ್ಯಾ ಅಮರೇಂದ್ರ ಅಂದರು ರಾವ್. ಅವ್ರ ಕೈಯಲ್ಲಿ ಕೈ ಇಟ್ಟು ಖಂಡಿತ ತೀರಿಸ್ತೀನಿ ಅನ್ನುವಂತೆ ನೋಡಿ ದಾದಾ, ಇಲ್ಲಿ ಜಾಗರೂಕತೆಯಿಂದ ಇರಿ, ಈಗಲೇ ಬರ್ತೀನಿ ಅಂತ ಅಲ್ಲಿ 4 ಮಾತ್ರ ತನ್ನೊಂದಿಗೆ ಕರ್ಕೊಂಡು ಉಳಿದವರೆಲ್ಲರನ್ನೂ ಅಲ್ಲೇ ಬಿಟ್ಟು ವೇಗವಾಗಿ ಹೊರಟು ಹೋದ. ಆ ಸಿಂಹದಂಥ ನಡಿಗೆಯೊಂದಿಗೆ ಹಿಂದೆ ಅನುಚರರೊಂದಿಗೆ ಒಬ್ಬ ದೊಡ್ಡ ಡಾನ್ನಂತೆ ಹೊರಟು ಹೋದ. ಅಯ್ಯೋ, ವಿಷಯ ಹೇಳೋದಕ್ಕಾಗಲಿಲ್ಲ ಅಂತ ಮರಗದರು ರಾವ್. ದಾದಾ ಏನೋ ಸನ್ನೆ ಮಾಡ್ದ ರಾವ್ಗೆ. ಅದು ಅರ್ಥ ಮಾಡಿಕೊಂಡ ರಾವ್ ಸಾತ್ವಿಕ ಅಂತ ಕರೆದ್ರು. ಹೇಳಿ ಅಪ್ಪ, ಏನು ಬೇಕು, ಟೆನ್ಷನ್ ಪಡಬೇಡಿ, ಚಿಕ್ಕಪ್ಪ ಹೊರಟಿದ್ದಾರೆ, ಬರ್ತಾರೆ. ಅದಲ್ಲಮ್ಮ, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಡ್ಯಾಡಿ, ನಿಮ್ಮ ಮಾತನ್ನಿಂದಾದರೂ ಇಲ್ಲ ಅಂತ ಅಂದಿದ್ದೀನಾ? ನನ್ನನ್ನು ಬಿಟ್ಟು ಆಸ್ಟ್ರೇಲಿಯಾ ಹೋಗೋದಕ್ಕೆ ಇಷ್ಟ ಇಲ್ದಿದ್ರು ನೀವು ಹೇಳಿದ್ರಿ ಅಂತ ಹೋಗಿ ಓದ್ಕೊಂಡೆ. ನಾನು ಇಲ್ಲಿಗೆ ಬರಬೇಡಿ ಅಂತ ಅಂದಿದ್ರಿ. ನನಗೆ ಇಲ್ಲಿಗೆ ಬಂದು ನಿಮ್ಮ ಜೊತೆ ಖುಷಿಯಾಗಿರ್ಬೇಕಂತ ಅನ್ನಿಸ್ತಿತ್ತು. ಆದರೆ ನೀವು ಹೇಳದಂತೆ ಕೇಳಿದೆ, ಅಲ್ಲೇ ಇದ್ದೆ ನಾನು. ಪ್ರತಿ ಬಾರಿ ನಿಮ್ಮ ಮಾತೇ ಕೇಳ್ತಿದ್ದೀನಿ ಅಲ್ವಾ ಡ್ಯಾಡಿ, ಇನ್ನೂ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ಕೇಳಿದ್ಲು ಸಾತ್ವಿಕ. ನಿಜವಾಗಿಯೂ ನಾನು ಹೇಳಿದ ಮಾತು ಕೇಳ್ತೀಯಾ? ಈ ತಂದೆ ಮೇಲೆ ಆಣೆ ಮಾಡಮ್ಮ ಅಂತ ಸಾತ್ವಿಕಳ ಕೈಯನ್ನು ತನ್ನ ತಲೆ ಮೇಲೆ ಇಟ್ಟು ಕೇಳಿದ್ರು. ಏನಾಯಿತು ಅಪ್ಪ, ನನ್ನ ಮಾತು ಮೇಲೆ ನಂಬಿಕೆ ಇಲ್ವಾ ನಿನಗೆ? ಹಾಗಾದರೆ ನನ್ನ ಮಾತು ಕೇಳ್ತೀಯಾ ಅಲ್ವಾ? ಹೇಳಿ. ನೆನಪಿಟ್ಟುಕೋ ಸಾತ್ವಿಕ, ನಾನು ಇನ್ನು ಕೆಲವೇ ಗಂಟೆಗಳು ಮಾತ್ರ ಬದುಕ್ತೀನಿ. ನನ್ನ ಕೊನೆಯ ಆಸೆ ಅಂದ್ಕೊಂಡು ನೀನು ಅದನ್ನು ತೀರಿಸ್ಬೇಕು. ಸರಿಯಪ್ಪ. ನಿನ್ನ ಮದುವೆ ನೋಡಬೇಕಂತ ಆಸೆ ಅಂದರು ರಾವ್.
ಆ ಮಾತಿಗೆ ಬೆಚ್ಚಿ ಬಿದ್ಲು ಸಾತ್ವಿಕ. ಈಗ ಮದುವೆ ಏನಪ್ಪ? ನೀವು ಈ ಪರಿಸ್ಥಿತಿಯಲ್ಲಿದ್ದರೆ ನಾನು ಮದುವೆ ಹೇಗೆ ಮಾಡ್ಕೊಳ್ಳಿ ಡ್ಯಾಡಿ? ಕೊನೆ ಕ್ಷಣದಲ್ಲಿ ಇದೇನಮ್ಮ, ನಿನ್ನ ಮದುವೆ ನೋಡುತ್ತಾ ಪ್ರಶಾಂತವಾಗಿ ಸಾಯಬೇಕಂತಿದೆ. ನಮ್ಮ ಕೊನೆಯ ಆಸೆ ತೀರಿಸು ತಾಯಿ, ಮದುವೆಗೆ ಒಪ್ಕೋ ಅಂದರು ರಾವ್. ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ತಲೆ ಆಡಿಸಿದ್ಲು. ಮಗ ಇದ್ದಿದ್ರೆ ತಂದೆಗೆ ಉತ್ತರ ಕ್ರಿಯೆ ಮಾಡಿ ನನ್ನ ನರಕದಿಂದ ತಪ್ಪಿಸ್ತಾರೆ ಅಂತಾರೆ. ಆದರೆ ನನಗೆ ಮಗ ಇಲ್ಲ, ಮಗಳಿದ್ದಾಳೆ. ನನ್ನ ಕೊನೆಯ ಆಸೆ ತೀರಿಸಿದ್ರೆ ನಾನು ಸಂತೋಷವಾಗಿ ಕಣ್ಣು ಮುಚ್ತೀನಿ. ನನಗೆ ನರಕದಿಂದ ವಿಮುಕ್ತಿ ಸಿಗುತ್ತೆ ಅಲ್ವಾ ಅಮ್ಮ? ಈ ತಂದೆಯನ್ನು ನರಕದ ನೋವಿನಿಂದ ತಪ್ಪಿಸ್ಬೇಕಂತ ನೀನು ಅಂದ್ಕೊಂಡ್ರೆ ಮದುವೆಗೆ ಒಪ್ಕೋ ಅಮ್ಮ ಅಂದರು ರಾವ್. ಈಗಲೇ ಮದುವೆ ಅಂದರೆ ಹೇಗೆ ಡ್ಯಾಡಿ? ನನ್ನಿಂದ ಸಾಧ್ಯ ಇಲ್ಲ. ನಿಮ್ಮನ್ನು ಈ ಪರಿಸ್ಥಿತಿಯಲ್ಲಿಟ್ಟು ನಾನು ಮದುವೆ ಹೇಗೆ ಮಾಡ್ಕೊಳ್ಳಿ? ನನ್ನಿಂದ ಆಗಲ್ಲ. ನನ್ನ ಕೊನೆಯ ಆಸೆ ಸಾತ್ವಿಕ ಅಂತ ಅವ್ರು ಕಣ್ಣೀರು ಹಾಕ್ತಿದ್ರೆ ಅವರ ನೋವು ನೋಡಲಾಗದೆ ಸಾತ್ವಿಕಾಳ ಮನಸ್ಸು ಭಾರವಾಯಿತು. ನಿಮ್ಮ ತಂದೆ ಕೊನೆಯ ಆಸೆ ತೀರಿಸೋದಕ್ಕಾಗಲ್ವಾ ತಾಯಿ? ನಿಮ್ಮ ತಂದೆ 51ನೇ ಹುಟ್ಟುಹಬ್ಬ ಅಂತ ಹೋಟೆಲ್ನಲ್ಲಿ ಪಾರ್ಟಿ ಏರ್ಪಾಟ್ ಮಾಡಿದೆ ಅಂದೆ, ಕೇಕ್ ಆರ್ಡರ್ ಮಾಡಿದೆ ಅಂದೆ. ನಿಜವಾಗಿ ಅವ್ರ ಮೇಲೆ ಪ್ರೀತಿ ಇದ್ದರೆ ನೀನು ಮಾಡಬೇಕಾದ ಕೆಲಸ ಪಾರ್ಟಿಗಳು, ಸರ್ಪ್ರೈಸ್ ಪ್ಲ್ಯಾನ್ಗಳು ಅವೆಲ್ಲ ಅಲ್ಲ. ನಿಮ್ಮ ತಂದೆ ಹೇಳಿದಂತೆ ಈ ಸಮಯದಲ್ಲಿ ಮದುವೆಗೆ ಒಪ್ಕೊಳ್ಳೋದು ಅಂತ ದಾದಾ ಹೇಳ್ತಿದ್ರೆ ಏನು ಮಾತಾಡಬೇಕಂತ ಸಾತ್ವಿಕಾಳಿಗೆ ಅರ್ಥನೇ ಆಗ್ತಿಲ್ಲ. ಅಲ್ಲಿ ಅಮರೇಂದ್ರ ವರ್ಮ ಬಹಳ ವೇಗವಾಗಿ ಕಾರ್ ಓಡಿಸ್ಕೊಂಡು ಒಂದು ಗೆಸ್ಟ್ ಹೌಸ್ ಹತ್ರ ಬಂದ. ಈ ಕಾರಿನ ಶಬ್ದ ವ್ಯತ್ಯಾಸ ಇದೆ ಅಂತ ಒಬ್ಬ ವ್ಯಕ್ತಿ ಕಿಟಕಿಯಿಂದ ಹೊರಗೆ ನೋಡಿ ಅಲ್ಲಿ ಅಮರೇಂದ್ರ ವರ್ಮ ಕಾಣಿಸ್ತಿದ್ದಂತೆ ಹಿಂದಿನಿಂದ ಓಡಿ ಹೋಗ್ಬೇಕಂತ ಅಂದ್ಕೊಂಡ. ಅಷ್ಟೇ, ಅಲ್ಲಿರೋ ರಹಸ್ಯ ಬಾಗಿಲು ತೆರೀತಿದ್ದಂತೆ ರಾಕ್ಷಸನಂತೆ ನೋಡ್ತಾ ಅಮರೇಂದ್ರ ವರ್ಮ ಅಲ್ಲಿ ನಿಂತಿದ್ದ. ಒಂದು ಕ್ರೂರವಾದ ನಗು ನಕ್ಕ ಅಮರೇಂದ್ರ. ಹಿಂದಿನಿಂದ ಹೋಗ್ತೀಯಾ ಅಂತ ನನಗೆ ಗೊತ್ತು, ಅದಕ್ಕಾಗಿ ಮುಂದಿನಿಂದ ನನ್ನ ಮನುಷ್ಯರು ಬಂದರೆ ಇತ್ತ ಕಡೆಯಿಂದ ನಾನು ಬಂದೆ ಅನ್ನುವಂಥ ಆ ನೋಟ ಎದುರಿಗಿರುವ ವ್ಯಕ್ತಿಗೆ ಅರ್ಥವಾಯಿತು. ಆ ಮನುಷ್ಯ ಅಷ್ಟರಲ್ಲೇ ಬೆವತ್ತು ಹೋಗಿದ್ದ. ಇಷ್ಟು ಸುಲಭವಾಗಿ ಸಿಗ್ತೀಯಾ ಅಂತ ಅಂದ್ಕೊಳ್ಳಿಲ್ಲ ಅನ್ನುತ್ತಾ ಕತ್ತಿಯನ್ನು ತನ್ನ ಮುಂದೆ ತಿರುಗಿಸ್ತಿದ್ದ ಅಮರೇಂದ್ರ ವರ್ಮ. ಇಷ್ಟೊಂದು ಈಸಿಯಾಗಿ ಸಿಕ್ಕೇ ಬಿಡ್ತೀಯಾ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ವಲ್ಲ ಅಂತ ಕೈಯಲ್ಲಿರೋ ಉದ್ದನೆ ಕತ್ತಿಯನ್ನು ಅತ್ತ ಇತ್ತ ತಿರುಗಿಸ್ತಾ ಕೇಳ್ತಾನೇ ಇದ್ದ. ಆ ವ್ಯಕ್ತಿ ಪೂರ್ತಿ ನಡಕ್ತಿದ್ದ. ಭಯದಿಂದ ಒಂದೊಂದು ಹೆಜ್ಜೆ ಇಟ್ಟು ಬಾಗಿಲು ಮುಚ್ಚಬೇಕಂತ ಪ್ರಯತ್ನಿಸ್ತಾನೆ. ಆದರೆ ಅಷ್ಟರಲ್ಲೇ ತಡ ಆಯಿತು. ಈಗಾಗಲೇ ಅಮರೇಂದ್ರ ವರ್ಮ ಒಳಗಡೆ ಬಂದಿದ್ದ. ಮುಖ್ಯ ಬಾಗಿಲು ಮುಚ್ಚಿ ಈ ಕಡೆ ರಹಸ್ಯ ಬಾಗಿಲು ಮುಚ್ಚಿರೋದು ಕಾಣ್ತು. ಈಗ ನಿನ್ನನ್ನು ಇಲ್ಲಿ ಕೊಲೆ ಮಾಡಿದ್ರೆ ನರಮಾನವನಿಗೂ ಕೂಡ ತಿಳಿಯದು ಅನ್ನುವಂತೆ ನೋಡ್ದ. ನನ್ನ ಬಿಟ್ಟುಬಿಡು ಅಮರೇಂದ್ರ ವರ್ಮ, ನನಗೇನಾದರೂ ಆದರೆ ನಮ್ಮಣ್ಣ ದಿಲೀಪ್ ವರ್ಮ ನಿನ್ನನ್ನು ಬಿಡೋದಿಲ್ಲ. ನಿನ್ನ ಅಂತ್ಯ ನೋಡ್ತಾನೆ. ನಿನಗೆ ಯಾವಾಗಲೂ ಸೇಫ್ ಏನು ಗೊತ್ತಾ? ಏನು ಅನ್ನುವಂತೆ ಒಂದು ನೋಟ ನೀಡಿದ ಅಮರೇಂದ್ರ ವರ್ಮ. ನನ್ನನ್ನು ಬಿಟ್ಟುಬಿಡೋದೆ, ಹಾಗೆ ಬಿಟ್ಟರೆ ನಿನ್ನ ಏನು ಮಾಡಬೇಡ ಅಂತ ನಮ್ಮಣ್ಣನಿಗೆ ಹೇಳ್ತೀನಿ ಅಂದ ಆ ವ್ಯಕ್ತಿ. ಅಂದರೆ ಸ್ವಲ್ಪ ಹೊತ್ತಿನಲ್ಲಿ ಸಾಯ್ತಾನಲ್ವಾ, ಹೆಸರು ಯಾಕಿಡಲಿಲ್ಲ? ಅಮರೇಂದ್ರ ವರ್ಮ ಭಯಪಡದೆ ಮುಂದೆ ಬಂದು ಆ ವ್ಯಕ್ತಿಯೇನೇ ಭಯಪಡಿಸ್ತಿದ್ದ. ನಿಜಕ್ಕೂ ನಮ್ಮಣ್ಣ ಅಂದರೆ ಯಾರು ಗೊತ್ತಾ? ದಿಲೀಪ್ ವರ್ಮ. ಆ ಮಹಾನ್ ದಿಲೀಪ್ ವರ್ಮ ಏನು ಮಾಡಿದ್ದಾನೆ ಗೊತ್ತಾ? ನಿನ್ನ ಬಲಗೈ ಆಗಿರೋ ಆ ವ್ಯಕ್ತಿಯನ್ನು ಚುಚ್ಚಿ ಚುಚ್ಚಿ ಸಾವು ಬದುಕಿನ ನಡುವೆ ಇಟ್ಟಿದ್ದಾನೆ. ಅದೇ ನಮ್ಮಣ್ಣ ಅಂದರೆ. ಆ ಮಾತಿಗೆ ಕೆಂಪಾದ ಕಣ್ಣುಗಳೊಂದಿಗೆ ಕೋಪದಿಂದ ನೋಡ್ತಾ ಇದ್ದ ಅಮರೇಂದ್ರ ವರ್ಮ. ಅವನ ಸಾವು ನೋಡಿದ ನಂತರವೂ ನಿನಗೆ ಬುದ್ಧಿ ಇಲ್ವಾ? ಮತ್ತೆ ನನ್ನ ಕೊಲ್ಲೋದಕ್ಕೆ ಬಂದಿದೆಯಾ ಅಂತ ಇಲ್ಲದ ಧೈರ್ಯವನ್ನು ತಂದುಕೊಂಡು ಮಾತಾಡ್ತಿದ್ದ ಆ ವ್ಯಕ್ತಿ. ಆಮೇಲೆ ನೋಡುವಂತೆ ತಲೆ ಆಡಿಸ್ದ ಅಮರೇಂದ್ರ ವರ್ಮ. ನಿನ್ನ ಬಲಗೈ ಆಗಿರೋ ಆ ನಾಯಿ ಸಾಯುವಂತಿದ್ದಾನೆ. ಅದೇ ನಮ್ಮ ಅಣ್ಣ ಅಂದರೆ. ಅದಕ್ಕೆ ನನ್ನ ಬಿಟ್ಟು ನನಗೆ ಕಾಲ್ಮುಟ್ಟು ಹೋಗು, ಪ್ರಾಣ ಭಿಕ್ಷೆ ಹಾಕ್ತಾರೆ ಅಂತ ಏನೋ ಹೇಳ್ತಿರಲು ಕೊನೆ ಮಾತುಗಳು ಹೊರಗೆ ಬರಲಿಲ್ಲ. ಯಾಕಂದರೆ ಒಂದೇ ಏಟಿಗೆ ಕತ್ತು ಸೀಳ್ದ ಅಮರೇಂದ್ರ ವರ್ಮ ಕೆನ್ನೆ ಮೇಲೆ ಕೈ ಇಟ್ಟುಕೊಂಡು ಭಯದಿಂದ ಅವನ ಕಡೆ ನೋಡ್ತಾನೆ. ಸಿಂಹದಂತೆ ಆ ವ್ಯಕ್ತಿ ಮೇಲೆ ಹಾರಿದ ಅಮರೇಂದ್ರ ವರ್ಮ
ಆ ವ್ಯಕ್ತಿ ಬುದ್ಧಿವಂತಿಕೆಯಿಂದ ಪಕ್ಕಕ್ಕೆ ಸರಿದು ವೇಗವಾಗಿ ರಹಸ್ಯ ಬಾಗಿಲು ಮತ್ತೆ ತೆರೆದುಕೊಂಡು ಹೊರಗೆ ಬರ್ತಾನೆ. ಆ ರಹಸ್ಯ ಬಾಗಿಲು ಮುಚ್ಚುತ್ತಿರಲು ಮತ್ತೆ ಅಮರೇಂದ್ರ ವರ್ಮ ಬಂದು ತೆಗೆದುಕೊಂಡು ಅವನ ಹಿಂದೆ ಹೋಗ್ತಾನೆ. ಅವನು ಓಡುತ್ತಲೇ ಇದ್ದಾನೆ, ಆದರೆ ಅಮರೇಂದ್ರ ವರ್ಮ ವೇಗವಾಗಿ ನಡೀತಿದ್ದಾನೆ. ಆ ಹೆಜ್ಜೆಗಳ ಶಬ್ದಕ್ಕೆ ಇವನಿಗೆ ಬೆವರ್ತಿದೆ. ತನ್ನ ಎದೆ ಬಡಿತ ತನಗೆ ಕೇಳಿಸ್ತಿದೆ. ಯಾಕಂದರೆ ಅಮರೇಂದ್ರ ವರ್ಮನನ್ನು ನೋಡಿದ್ರೇ ಭಯ ಆ ವ್ಯಕ್ತಿಗೆ. ಅಂಥದ್ರಲ್ಲಿ ಅಟ್ಟಾಡಿಸ್ತಿದ್ರೆ ಇನ್ನು ಎಲ್ಲಿ ಧೈರ್ಯವಾಗಿರೋದಕ್ಕೆ ಸಾಧ್ಯ? ಆದರೂ ನಿಲ್ತಿಲ್ಲ, ಓಡುತ್ತಾ ಹೋಗ್ತಿದ್ದಾನೆ. ದಾದಾ ಹೇಳಿದ ನಿಜವೇ ಅಮ್ಮ, ನನಗೋಸ್ಕರ ಬರ್ಡೇ ಪಾರ್ಟಿಗಳು, ಕೇಕ್ ಸೆಲೆಬ್ರೇಷನ್ಸ್ ಬೇಡ. ತಂದೆ ಕೊನೆಯ ಆಸೆ ನೆರವೇರಿಸು. ಸಾತ್ವಿಕ, ಅಪ್ಪ ನೀನು ಸಾವು ಬದುಕಿನ ನಡುವೆ ಇದ್ದರೆ ನಾನು ಮದುವೆ ಮಾಡ್ಕೊಳ್ಬೇಕಾ? ಇದು ಸರಿನೇನಾ ಅಂತ ಕೇಳಿದ್ಲು ಸಾತ್ವಿಕ. ತಂದೆಯ ಕೊನೆಯ ಆಸೆ ತೀರಿಸ್ತಿರೋದು ಸರಿನಾ ತಾಯಿ ಅಂತ ಕೇಳಿದ್ರು ರಾವ್ ಅವರು. ದಾದಾ, ನಾನು ಯಾವಾಗಲೂ ಅಂದ್ಕೊಳ್ತಿದ್ದೆ ನನ್ನ ಮಗಳಿಗೆ ನನ್ನ ಮೇಲೆ ತುಂಬ ಪ್ರೀತಿ ಇದೆ ಅಂತ. ಆದರೆ ನಿಜಕ್ಕೂ ಪ್ರೀತಿನೇ ಇಲ್ಲ ಅಂತ ಇವಾಗಲೇ ಗೊತ್ತಾಯಿತು ಅಂತ ರಾವ್ ಅವರು ಮಾತಾಡ್ತಿದ್ರೆ ಅವರ ಕೈಯನ್ನು ಹಿಡ್ಕೊಂಡು, ನಿಮಗಾಗಿ ಏನಾದರೂ ಮಾಡ್ತೀನಿ. ನಿಮ್ಮ ಕೊನೆ ಕ್ಷಣದಲ್ಲಿ ನೀವು ಸಂತೋಷವಾಗಿರಲು ನನ್ನ ಜೀವನ ಏನಾದರೂ ಆಗಲಿ ಪರವಾಗಿಲ್ಲ, ಮದುವೆ ಮಾಡ್ಕೊಳ್ತೀನಿ ಅಂತ ತಂದೆಗೆ ಮಾತು ಕೊಟ್ಟಳು ಸಾತ್ವಿಕ. ದಾದಾ ಇನ್ನು ಅವರೆಲ್ಲರೂ ರಾವ್ ಅವರು ಇಬ್ಬರು ನಕ್ಕಿದ್ರು. ಒಬ್ಬರ ಮುಖ ಒಬ್ಬರು ನೋಡಿಕೊಂಡ್ರು. ಇನ್ನು ಏನು ಮಾಡಬೇಕಂತ ಸ್ಪಷ್ಟತೆ ಇದೆ ರಾವ್ ಅವರಿಗೆ. ಹೇಗಾದರೂ ಮಾಡಿ ಈ ಕೆಲಸ ಮಾಡಿಯೇ ತೀರಬೇಕು, ಆಗಲೇ ನಾನು ಪ್ರಶಾಂತವಾಗಿರ್ತೀನಿ ಅಂತ ಗಟ್ಟಿಯಾಗಿ ಅಂದ್ಕೊಂಡ. ನೋಡೋಣ ಏನು ಮಾಡ್ತಾನೋ. ಹಾಗೆ ಮನೆ ಸುತ್ತ ಓಡುತ್ತಲೇ ಇದ್ದ ಆ ವ್ಯಕ್ತಿ ಅಮರೇಂದ್ರ ವರ್ಮ ಕೂಡ ವೇಗವಾಗಿ ನಡೀತಾ ಇದ್ದಾನೆ. ಅಮರೇಂದ್ರ ವರ್ಮನ ಕೈ ಪಂಚ್ಗಳನ್ನ ತಪ್ಪಿಸ್ಕೊಳ್ಳೋದಕ್ಕೆ ವೇಗವಾಗಿ ಓಡ್ತಿದ್ದಾನೆ. ತನ್ನ ಅಂಗರಕ್ಷಕರು ಕೂಡ ಬಾರದಂತೆ ತಡೆದು ಅಮರೇಂದ್ರ ವರ್ಮ ಮಾತ್ರ ಓಡ್ತಿರೋ ವ್ಯಕ್ತಿ ಹಿಂದೆ ಹೋಗ್ತಾ ಇದ್ದಾನೆ. ಫೋನ್ ಮಾಡೋಣ ಅಂತ ಪ್ರಯತ್ನಿಸ್ತಿದ್ದಾನೆ ಅಷ್ಟೇ. ತನ್ನ ಉದ್ದನೆ ಕತ್ತಿಯಿಂದ ಫೋನ್ ದೂರಕ್ಕೆ ಬೀಳುವಂತೆ ಕತ್ತಿಯಿಂದ ಪಕ್ಕಕ್ಕೆ ಎಸ್ದ ಅಮರೇಂದ್ರ ವರ್ಮ. ನಿನ್ನ ಫೋನ್ ಬೇಡ, ನನ್ನ ಫೋನ್ ಬಳಸು ಅಂತ ಅಮರೇಂದ್ರ ವರ್ಮ ಫೋನ್ ಎಸ್ತು ನಿಮ್ಮ ಅಣ್ಣನ ವಿಷಯ ತಿಳಿಸು ಅಂದ. ಅಷ್ಟೇ, ತಕ್ಷಣ ಅವರ ಅಣ್ಣನ ನಂಬರ್ ಡಯಲ್ ಮಾಡಿ ಫೋನಲ್ಲಿ ಮಾತಾಡ್ತಾ ಇರಲು ಅಮರೇಂದ್ರ ವರ್ಮ ಬಂದು ಫೋನ್ ಕಿತ್ಕೊಂಡು, ಹಾಗೆ ಫೋನ್ ಮಾಡಿದ್ನಲ್ಲ ಹಲೋ ಅಂತ ಅನ್ನುವಷ್ಟರಲ್ಲಿ ಕಟ್ ಮಾಡಿ ವಿಡಿಯೋ ಕಾಲ್ ಮಾಡಿದ ಅಮರೇಂದ್ರ ವರ್ಮ. ಏನು, ಇನ್ನು ಮಾಡಿದ್ದು ಸಾಲಿಲ್ವಾ? ಎಷ್ಟು ಧೈರ್ಯವಿದ್ದರೆ ನನಗೆ ಫೋನ್ ಮಾಡಿದ್ಯಾ ಅಂತ ನಗ್ತಾನೆ ದಿಲೀಪ್ ವರ್ಮ. ಅಷ್ಟೇ, ಅಂಗರಕ್ಷಕರಲ್ಲಿ ಒಬ್ಬನನ್ನು ಕರೆದು ಫೋನ್ ಎಸ್ತು ಹಿಡಿದು ನೇರ ಪ್ರಸಾರ ತೋರಿಸು ಅಂದ. ಒಂದೇ ಒಂದು ಏಟು ಕೂಡ ಆ ವ್ಯಕ್ತಿ ಮೇಲೆ ಬೀಳಲಿಲ್ಲ. ಕೊನೆಯ ಬಾರಿ ತಮ್ಮನನ್ನು ನೋಡ್ಕೋ ದಿಲೀಪ್ ಅಂದ ಅಮರೇಂದ್ರ ವರ್ಮ. ತಮ್ಮನನ್ನು ನೋಡ್ತಿದ್ದಂತೆ ನನ್ನ ತಮ್ಮನನ್ನು ಏನು ಮಾಡಬೇಡ ಅಮರೇಂದ್ರ ವರ್ಮ ಅಂತ ಬೆದರಿಕೆ ಧ್ವನಿಯಲ್ಲಿ ಮಾತಾಡ್ದ ದಿಲೀಪ್ ವರ್ಮ. ಕ್ರೂರ ನಗು ನೀಡಿದ ಅಮರೇಂದ್ರ ವರ್ಮ. ಏನಾದರೂ ಇದ್ದರೆ ನಾನು ನೋಡ್ಕೋಬೇಕು, ಹೀಗೆ ತನ್ನ ತಮ್ಮನನ್ನು ಕೊಲ್ಲೋದು ಸರಿಯಲ್ಲ ಅಂತ ಬೆದರಿಸಿದಂತೆ ಮಾತನಾಡ್ತಾನೆ ದಿಲೀಪ್. ಮತ್ತು ನಾವಿಬ್ಬರೇ ನೋಡ್ಕೋಬೇಕು ಅಂದ್ಕೊಂಡಾಗ ಬಾಬನನ್ನು ಯಾಕೆ ಕೊಲ್ಲೋದಕ್ಕೆ ಪ್ರಯತ್ನಿಸ್ದೆ? ಅವರು ಸಾವು ಬದುಕಿನ ನಡುವೆ ಯಾಕಿಟ್ಟೆ ಅವ್ರನ್ನ? ಆವಾಗ ನೆನಪಾಗಲಿಲ್ವಾ ಈ ಪೈಪೋಟಿ? ಬಾಬನನ್ನು ಕೊಂದಿದ್ದಕ್ಕೆ ನಾನು ನಿನ್ನ ಕ್ಷಮಾಪಣೆ ಕೇಳ್ತೀನಿ, ಬೇಕಾದರೆ ಪರಿಹಾರ ಕೊಡ್ತೀನಿ, ಆದರೆ ನನ್ನ ತಮ್ಮನನ್ನು ಏನೂ ಮಾಡಬೇಡ. ಯಾಕಂದರೆ ಅವನಿಗೆ ತುಂಬ ಭವಿಷ್ಯ ಇದೆ, ನನ್ನ ಪ್ರಾಣ ಎಲ್ಲ ಅವನ ಮೇಲೆ ಇಟ್ಕೊಂಡಿದ್ದೀನಿ, ಬಿಟ್ಟು ಬಿಡು ಅಂತ ಆಜ್ಞೆ ಮಾಡ್ತಿದ್ದಾನೆ ದಿಲೀಪ್. ಪ್ಲೀಸ್ ಅಮರೇಂದ್ರ ವರ್ಮ, ತಪ್ಪು ಮಾಡ್ತಿದ್ಯಾ, ನನ್ನ ತಮ್ಮನನ್ನು ಬಿಟ್ಟುಬಿಡು. ಅಣ್ಣಯ್ಯ ಅಣ್ಣಯ್ಯ ಪ್ಲೀಸ್ ಕಾಪಾಡು, ನನಗೆ ಬದುಕಬೇಕಂತ ಆಸೆ ಇದೆ ಅಂತ ಆ ವ್ಯಕ್ತಿ ಬೇಡ್ಕೊಳ್ತಿದ್ದ. ಬಿಟ್ಟುಬಿಡು ಅಂತ ಏನೋ ಹೇಳ್ತಿರುವಾಗಲೇ ಟಕ್ ಅಂತ ಮಾತನಾಡದೆ ನಿಂತುಬಿಟ್ಟ ದಿಲೀಪ್ ವರ್ಮ. ಯಾಕಂದರೆ ಆ ವ್ಯಕ್ತಿ ಕತ್ತು ಕಡ್ದ ಅಮರೇಂದ್ರ ವರ್ಮ. ಹಾಗೆ ಕತ್ತು ಕಡ್ದಿದ್ದನ್ನೇ ವಿಡಿಯೋ ಕಾಲ್ನಲ್ಲಿ ನೇರ ಪ್ರಸಾರದಲ್ಲಿ ತೋರಿಸ್ದ ಅಣ್ಣನಿಗೆ. ನಮ್ಮ ಅಮರೇಂದ್ರ ವರ್ಮ ಪಕ್ಕದಲ್ಲಿದ್ದ ರಕ್ಷಣಾ ಸಿಬ್ಬಂದಿಗಳಿಗೂ ಬೆವರು ಹಿಡಿದಿತ್ತು. ಹಾಗೆ ನೋಡಿದ ತಕ್ಷಣ ಇಷ್ಟು ಕ್ರೂರವಾಗಿ ಮನುಷ್ಯನನ್ನು ಕೊಲ್ತಾರಾ ಅನ್ನುವಂತಿದ್ವು ಅವರ ನೋಟಗಳು.
ಕತ್ತು ತುಂಡಾಗಿ ಪಕ್ಕದಲ್ಲಿ ಬಿದ್ದ ನಂತರ ಒಂದು ಕ್ರೂರ ನಗು ಬಂತು ಅಮರೇಂದ್ರ ವರ್ಮನ ತುಟಿ ಮೇಲೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.